Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. PP ಚೇಂಜ್ ಮಾಡ್ತೀರಿ. ಮೊದಲು PP ಹಾಕೊಂಡ್ರಿ. ಯಾಕೆ ರಾಜೀನಾಮೆ ಕೊಟ್ಟ PP? ಯಾಕೆ ಕೊಟ್ಟರವರು ರಾಜೀನಾಮೆನ? ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರಿ? ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋರು ನೀವು. ಇದಕ್ಕೆ ಹೇಳಿದ್ದೆ ನಾನು ಬೂಮ್ರ್ಯಾಂಗ್ ಆಗ್ತದೆ ನಿಮಗೆ ಬರೆದಿಟ್ಕೊಳ್ಳಿ ಅಂತೇಳಿ. ಭಾಳ ದಿವಸ ಇದನ್ನು ತಳ್ಳೋಕ್ಕಾಗಲ್ಲ. ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಏನೇನು ಆಗ್ತಾರೆ ಗೊತ್ತಾಗ್ತದೆ. ಯಾತಕ್ಕೆ ಇನ್ನೂ ಕೃಷ್ಣ ಬೈರೇಗೌಡರೆ ನೀವು ನೆನ್ನೆ ಇಲ್ಲಿ ಎಷ್ಟು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹೇಳಿದ್ರಲ್ಲ, ವಿಶ್ವ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಎಂತ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ಕೊಂಡಿದ್ದೀರಿ. ಲೈಂಗಿಕ ದೌರ್ಜನ್ಯ ಮಾಡಿದವ್ರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೆನ್ನೆ ನೀವು ಮಾಡಿರ್ತಕ್ಕಂಥದ್ದು ಇದೆಲ್ಲ ಅಪರಾಧ ಮುಚ್ಚಿಡುವುದು ಅಪರಾಧ ಅಲ್ವೇ ಅಂತೇಳಿ ಯಾರೋ ಈಗ ವಕೀಲರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀರಲ್ಲ. ನಿಮ್ಮ ನಾಯಕರ ಕೈಗೆ ಯಾವಾಗ ಬಂತು ಇದು ಈ ಪ್ರಕರಣದ ಮಾಹಿತಿ? ಈಗ ಅವನು ಯಾವನೋ ಇದಲ್ಲ ಡ್ರೈವರು ರೇವಣ್ಣವರು ಪ್ರಜ್ವಲ್ಗಿದ್ದವನು ಕಾರ್ತಿಕ್ ಅಂತಕ್ಕಂಥವನು ಈಗ ನೆನ್ನೆ ಮೊನ್ನೆ ಎಲ್ಲ ಫೋಟೋ ಹಾಕಿದ್ದೀರಲ್ಲ, ಯಾರ ಜೊತೆ ಇದ್ದಾನೆ? ಶ್ರೇಯಸ್ ಪಟೇಲ್ ಯಾರು ನಿಮ್ಮ ಅಭ್ಯರ್ಥಿ? ಅಲ್ಲಿ ಹಾಕಿದ್ದಾನೀಗ ಇವನು ಯಾರು? ಅವನಿಗೆ ಯಾಕೆ ಇಟ್ಕೊಂಡಿದ್ದೀರಿ ಅವನ್ನ ಅಲ್ಲಿ? ಇದಕ್ಕೆ ಉತ್ತರ ಕೊಡ್ತೀರಾ ಕೃಷ್ಣ ಬೈರೇಗೌಡ್ರೆ? ಅವನ್ಯಾರೋ ಪುಟ್ಟನೋ ಯಾರೋ ಅಂತ ಕರಿತಾರಲ್ಲ, ಪುಟ್ಟರಾಜ್ನೋ. ಆ ಫೋಟೋ ತೋರಿಸಿದಾರಲ್ಲ ಇನ್ನೊಂದು, ಅವನ ಜೊತೆಲಿ ಯಾಕೆ ಇಟ್ಕೊಂಡಿದ್ದೀರಿ? ಅವನು ಎಲ್ಲಿಂದ ಬಂದವನು ನಿಮ್ಮ ಪಾರ್ಟಿಗೆ? ಈಗ ಈ ಕಾರ್ತಿಕ್ ಅಂತ ಯಾರು ಡ್ರೈವರ್ ಇದ್ದಾನಲ್ಲ, ಅವನು ಯಾರ ಜೊತೆನಲ್ಲಿ ಫಸ್ಟು ಶ್ರೇಯಸ್ ಪಟೇಲ್ ಮನೆಗೆ ಹೋದ. ಶ್ರೇಯಸ್ ಪಟೇಲ್ ಮನೆಯಿಂದ ಬೆಂಗಳೂರಿಗೆ ಬಂದಿರಲ್ಲ. ಮೊದಲು ಯಾರ ಮನೆಗೆ ಭೇಟಿ ಮಾಡಿದ್ರಿ? ಯಾರನ್ನು ಭೇಟಿ ಮಾಡಿದ್ರಿ? ಶ್ರೇಯಸ್ ಪಟೇಲು, ಕಾರ್ತಿಕು, ಪುಟ್ಟರಾಜು, ಇದೆಲ್ಲ ಎಲ್ಲಿದೆ ನಿಮ್ಮ ಹತ್ರ ಡಾಕ್ಯುಮೆಂಟು ಅಂತ ಕೇಳ್ಬೋದು. ನಾನು ದುರ್ಬಿಟ್ಕೊಂಡು ಹೋಗಲ್ಲ, ಎಲ್ಲೆಲ್ಲಿ ಹೋಗ್ತಾರೆ ಇವರು ನೋಡಬೇಕು ಅಂತ ಹೇಳಿ. ಅದಾದ ಮೇಲೆ ಭೇಟಿ ಮಾಡಿದವರು ನಮ್ಮ ಅಣ್ಣನ ಕರೆಸ್ತೀನಿ ಅಂತೇಳಿ ಅವ್ರ ಅಣ್ಣನ ಕರೆಸ್ಕೊಂಡ್ರಲ್ಲ, ಕರ್ಕೊಂಡೋಗಿ ಶ್ರೇಯಸ್ ಪಟೇಲ್ನ ಇದೆಂಥದ್ದು ಇಂಥ ಇತ್ತಲಾಗ ಪೆನ್ ಡ್ರೈವ್ ಇಟ್ಕೊಂಡಿದ್ದೋ, ಅದೇನು ಇಟ್ಕೊಂಡಿದ್ದ, ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೋ, ಪೆನ್ ಡ್ರೈವ್ ಯಾಕೆಂದ್ರೆ ಹೇಳ್ತಾನೆ, ಮೆಮೊರಿ ಕಾರ್ಡು ಪೆನ್ ಡ್ರೈವ್ ಎಲ್ಲ ಹೇಳ್ತಿದ್ನಲ್ಲ, ತಗೊಂಡೋಗಿ ಮನೆ ಒಳಗಡೆ ರೂಮ್ ಒಳಗೆ ಹೋಗಿ ಇವನು ಹೊರಗಡೆ ಕೂರಿಸಿ ಆಮೇಲೆ ಇದು ಬೇಡ, ಇದು ಸ್ವಲ್ಪ ದಿವಸ ಇಟ್ಕೊಂಡಿರು ಅಂತೇಳಿ ವಾಪಸ್ ಕೊಟ್ಟು ಕಳಿಸಿದಿರಲ್ಲ. ಒಳಗಡೆ ಹೋಗಿ ಏನೇನು ಬೇಕೋ ರೆಕಾರ್ಡ್ ಮಾಡ್ಕೊಂಬಂದು. ಇವೆಲ್ಲ ಹೊರಗೆ ಬರಬೇಕು ಅಂದರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು. ಇವತ್ತು ನೀವೇನು ಯಾರನ್ನೂ ಹಿಡಿಬೇಕಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಎನ್ಕ್ವೈರಿ ನೀವು ಮಾಡಬೇಕು. ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನಹರಣ, ಶೀಲಹರಣ, ಕೃಷ್ಣ ಬೈರೇಗೌಡ್ರೆ ಅಬಾ ಬಾ 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 ಏನು ಪದಗಳು. ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಇನ್ನು ಯಾವ ಎನ್ಕ್ವೈರಿ ಬೇಕಿಲ್ಲ. ಅಲ್ಲಿ ಕಾರ್ತಿಗೌಡನ ಒಬ್ಬನೇ ಏನೋ ಎಂತೋ ದೇವರಾಜೇಗೌಡರು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು, ಅವರಿಗೆ ಕತೆ ಹೆಣದ್ಬಿಟ್ಟವ್ರೆ. ಏನೋ ದೇವರಾಜೇಗೌಡರ ಕೈಯಲ್ಲಿ ಕೊಟ್ಬಿಟ್ಟಿದ್ದಂತೆ ಇವನು ಕಾರ್ತಿಗೌಡ, ಅದು ಇವ್ರು ಮನೇಲಿ ಮಡಿಕೊಂಬಿಟ್ಟಿದ್ರಂತೆ. ಇದೆಲ್ಲ ಹೇಳ್ತಾ ಇದ್ದೀರಲ್ಲ. ಈಗ 21ನೇ ತಾರೀಕು ಆ ಪೆನ್ ಡ್ರೈವ್ಗಳು ಮಾಡೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ? ಈಗ ಅದೇನೋ ಕುಮಾರಸ್ವಾಮಿ ಅವರು ಸೇರ್ಕೊಂಬಿಟ್ಟವ್ರೆ, ಆಮೇಲೆ ಅದಂತ BJP JDS ಥರ ಮಾಡಿಬಿಟ್ಟವ್ರೆ. ಇಲ್ಲೇನು ಹೇಳ್ತೀರಿ ಬೈರೇಗೌಡ್ರೆ? ಇಲ್ಲಿ ಹೇಳ್ತಾ ಇದ್ದೀರಲ್ಲಪ್ಪ, ನೂರಾರು ಮಹಿಳೆಯರ ಮಾನ ಹರಣವಾಗಿದೆ, ಅವರ ಮಾಂಗಲ್ಯ ಹರಣವಾಗಿದೆ,
ಇದರ ಬಗ್ಗೆ ಯಾಕೆ ಅವರು ಯಾರೂ ಮಾತನಾಡುತ್ತಿಲ್ಲ? ಪೆನ್ ಡ್ರೈವ್ ಜೇಬಿನಲ್ಲಿ ಇದೆ, ಪೆನ್ ಡ್ರೈವ್ ಜೇಬಿನಲ್ಲಿದೆ. ರೇ ಕೃಷ್ಣ ಬೈರೇಗೌಡ್ರೆ, ನಾನು ಇಂಥ ಪೆನ್ ಡ್ರೈವ್ನ ರೆಡಿ ಮಾಡಿರೋನಲ್ಲ. ಅದನ್ನು ಬಿಡ್ತೀನಿ, ನನ್ನ ಹತ್ತಿರ ಪೆನ್ ಡ್ರೈವ್ನ ಕೊಡೋಣಂತೆ. ನಾನು ಹೇಳಿದೆ ನಿಮ್ಮ ಸ್ಪೀಕರ್ಗೆ, ನಿಮ್ಮ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ನಲ್ಲಿ ಚರ್ಚೆ ನಡೆದಿದೆ, ನಿಮಗೆ ಆ್ಯಕ್ಷನ್ ತಗೊಳ್ಳೋ ಯೋಗ್ಯತೆ ಇದ್ದರೆ ಕೊಡ್ತೀನಿ ಅಂತ ಸ್ಪೀಕರ್ಗೆ. ನಿಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆ, YST ಹೇಳಿದ್ನಲ್ಲ, ಆಮೇಲೆ ಅದೆಂಥದ್ದು 5 ಜನದೇನೋ ಬಂತಲ್ಲಪ್ಪ ಒಂದು ಸಲ ಮುಖ್ಯಮಂತ್ರಿದು ಅವ್ರ ಮಗಂದು ಕಾನ್ವರ್ಸೇಷನ್ನು, ಏನೋ CSR ಫಂಡು ಎಲ್ಲ ಇದೆ ಡಾಕ್ಯುಮೆಂಟು. ನಿಮ್ಮ CSR ಫಂಡ್ ಯೋಗ್ಯತೆ ಅವತ್ತು 5 ಜನ ಯಾರು ಹೇಳಿದರು? ಅಪ್ಪಯ್ಯ ಯಾರು ಹೇಳಿದರು? ಚರ್ಚೆ ನಡೀತಲ್ಲಪ್ಪ. ಆ ಥರದ್ದು ಪೆನ್ ಡ್ರೈವ್ ನನ್ನ ಹತ್ರ ಇರೋದು. ಈ ಥರ ಈ ಅಶ್ಲೀಲ ಪೆನ್ ಡ್ರೈವ್ ನಾನು ಇಟ್ಕೊಂಡಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.